ಸ್ಯಾಂಡಲ್ವುಡ್ನಲ್ಲಿ ಯಶ್ ಮತ್ತು ರಶ್ಮಿಕಾ ನಡುವೆ ಭುಗಿಲೆದ್ದಿದ್ದ ಒಂದು ವಿವಾದ ಸುಖಾಂತ್ಯ ಕಂಡಿದೆ. ಆದರೆ ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಟ್ವಿಸ್ಟ್ ಇದರಿಂದ ಹೊರಬಿದ್ದಿದೆ. ಹೌದು, ಅದೇನಪ್ಪಾ ಅಂದ್ರೆ ಕಳೆದ 7 ತಿಂಗಳ ಹಿಂದೆ ನಡೆದ ಸಂದರ್ಶನವೊಂದರಲ್ಲಿ ರಶ್ಮಿಕಾ ಆಡಿದ್ದ ಮಾತೆ ಇದೀಗ ಈ ಸುದ್ದಿಗೆ ಮತ್ತೊಂದು ಜೀವ ತುಂಬಿದಂತೆ ಕಾಣ್ತಿದೆ. ಹೌದು, ಇನ್ನ ಈ ಸಂದರ್ಶನದಲ್ಲಿ ಹೆಸರಿಡದ ದರ್ಶನ್ ಅವರ 51ನೇ ಚಿತ್ರಕ್ಕೆ ನಾನು ನಾಯಕಿಯಾಗಿ ಅಭಿನಯಿಸಲಿದ್ದೇನೆ. ಅಷ್ಟೇ ಅಲ್ಲದೆ ದರ್ಶನ್ ಅವರೊಟ್ಟಿಗೆ ನಾನು ಅಭಿನಯಿಸಲು ಬಹಳ ಉತ್ಸುಕಳಾಗಿ ಕಾದಿದ್ದೇನೆ ಎಂದು ಈ ಸಂದರ್ಶನದಲ್ಲಿ ರಶ್ಮಿಕಾ ಅವರು ಹೇಳಿದ್ದಾರೆ. ಆದರೆ ತದನಂತರ ಮುಂದುವರಿದ ಭಾಗದಲ್ಲಿ ಯಶ್ ಅವರು ಶೋ ಆಫ್ ಅಂತ ಹೇಳಿದ್ದಾರೆ. ಇನ್ನ ಇದನ್ನ ಪರಿಗಣಿಸಿದ್ರೆ ದರ್ಶನ್ ಅವರ ಚಿತ್ರದಲ್ಲಿ ರಶ್ಮಿಕಾ ಅವರಿಗೆ ನಟಿಸಲು ಅವಕಾಶ ಬಂದಿರುವುದರಿಂದ ಯಶ್ ಅವರ ಬಗ್ಗೆ ಹೀಗೆಲ್ಲ ಮಾತನಾಡಿದಾರಾ ರಶ್ಮಿಕಾ ಎಂಬುದು ಇದೀಗ ಗಾಂಧಿನಗರದಲ್ಲಿ ಕೇಳಿ ಬರ್ತಿರುವ ಸುದ್ದಿ. ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೊಟ್ಟಿಗೆ ನಟಿಸುವ ಅವಕಾಶ ನನಗೆ ಸಿಕ್ಕಿದೆ, ಇನ್ನು ಯಶ್ ಆದ್ರೆ ಏನು ಎಂಬಂತೆ ಮಾತನಾಡಿದ್ದಾರಾ ಎಂಬುದು ಇದೀಗ ಎಲ್ಲೆಡೆ ಕೇಳಿ ಬರ್ತಿರುವ ಸುದ್ದಿ. ಹೀಗಾಗಿ ಇದೀಗ ಇವರಿಬ್ಬರ ವಾದ ವಿವಾದ ದರ್ಶನ್ ಅಭಿಮಾನಿಗಳನ್ನ ಕೆರಳಿಸುವಂತೆ ಆಗಿದೆ. ಇನ್ನು ಇದು ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.